ಉದಯ್ ಶಂಕರ್ ಒಂದು ಸತಿ ಹೆಂಗೆ ಅಂತ ಹೇಳಿದ್ರೆ ಅವ್ರಿಗೆ ಮೂಡಿತ್ತು ಅಂತ ಹೇಳಿದ್ರೆ ಚೆನ್ನಾಗಿ ಒಂಥರ ಕಪಿಚಷ್ಟೆ ಮಾಡಿಕೊಂಡು ಸಾಹಿತ್ಯ ಕುಚೋದ್ಯವಾಗಿ ಬರೀತಾರೆ. ಇಲ್ಲ ಅಂತ ಹೇಳಿದ್ರೆ ಗ್ರೇಟಾಗಿ ಬರೀತಾರೆ. ಇದಕ್ಕೆ ಹೇಳೋರು ಇದು ತುಂಬ ಕಷ್ಟ ಬಾಬಿ ಬರೆಯೋದು ಹಾಡು ಅಂದರು. ಯಾವುದೊಂದು ಬೆಸ್ಗೆದು ಏನು ಅಂತ ಒಂದು ಥಾಟ್ ಇಟ್ಕೊಳ್ಳಿ ಅದಕ್ಕೊಂದು ಬೆಸ್ಗೆ, ಇನ್ನೊಂದಕ್ಕೆ ಇಟ್ಕೊಳ್ಳಿ ಅದಕ್ಕೊಂದು ಬೆಸ್ಗೆ, ಪಲ್ಲವಿ ಬರ್ಕ ಅದನ್ನು 8 ಬೆಸ್ಗೆ ಹಾಕ್ಬಿಡಿ. ಅವ್ರು ಹೇಳೋದು ಹಂಗೆ ಇದ್ದಾರೆ. ನಾವು ಒಂದು ಸತಿ ಲೆಕ್ಕ ಹಾಕಿದೆ ಎಷ್ಟೋ ಬೆಸ್ಗೆಗಳು ಬಂತು. ಸೊ ಬೇಡ ಇದೇನಪ್ಪ ಇದು ಹೊಲಸು ಇವ್ರ ಐಡಿಯಾ ಅಂತ. ಸೊ ಆ ಥರ ಆ ಬೆಸ್ಗೆಯನ್ನು ಚಿತ್ರಣ ಮಾಡಿದ್ರು. ಆಮೇಲೆ ಇನ್ನೂ ಒಂದು ಸಿನಿಮಾ ಮಾಡಿದ್ರು, ನಮ್ಮ ವಿಷ್ಣುವರ್ಧನ್ ಸಾರ್ ಇಟ್ಕೊಂಡೇ ಮಾಡಿದ್ರು. ವಿಷ್ಣುವರ್ಧನ್ ಇಟ್ಕೊಂಡು ಹ್ಯಾಂಡಲ್ ಮಾಡೋದಿದೆಯಲ್ಲ ಭಾಳ ಕಷ್ಟ ಇದೆ. ಎಲ್ಲ ಡೈರೆಕ್ಟ್ರಿಗೂ ಅದು ಸುಲಭವಾಗಿ ಸಿಗೋದಿಲ್ಲ. ಭೂತಾಯಿನ ಮಗ ಇವು ಮಾಡುವಾಗ ನಮ್ಮ ವಿಷ್ಣು ಏನು ತುಂಬ ದೊಡ್ಡ ಇದಲ್ಲ, ಒಂದು 4 ಪಿಕ್ಚರು 5 ಪಿಕ್ಚರು ಮಾಡಿರ್ಬೋದೇನೋ ಅಷ್ಟೇ. ನಂತರ ಭಾಳ ಪಿಕ್ಚರು ವಿಷ್ಣು ಇಟ್ಕೊಂಡು ಮಾಡಿಲ್ಲ ಅವರು. ಮಾಡಿದಾಗ ಇದೊಂದು ಮಾಡಿದ್ರು. ಯಾವುದು ಅಂತ ಹೇಳಿದ್ರೆ ಬಾಳಿಗ ಬ್ರದರ್ಸ್ದು ಒಂದು ಪಿಕ್ಚರ್ ಮಾಡಿದ್ರು, ವಿಷ್ಣುನೂ ಪಾರ್ಟ್ ಮಾಡಿದರು. ಅದು ಭಾಳ ಕಷ್ಟ. ನಮ್ಮ ಗುರುಗಳೇನೇ ಡೈರೆಕ್ಟ್ ಮಾಡಿದ್ದು, ಸಿದ್ಧಲಿಂಗಯ್ಯನವರೇ ಡೈರೆಕ್ಟ್ ಮಾಡಿದ್ದು. ಅದು ಒಂದು ರೀತಿ ಭಾಳ ಕಷ್ಟಪಟ್ಟು ಚಿತ್ರ. ಅವನು ವಿಷ್ಣು ಆವಾಗ ಏನೋ ಗೊತ್ತಿಲ್ಲ ಅಂಡರ್ಸ್ಟ್ಯಾಂಡಿಂಗು. ನಮ್ಮ ಗುರುಗಳಿಗೂ ಅವ್ನಿಗೆ ಮನ ಆಗಲಿಲ್ವೋ ಏನು ಕತೆನೋ, ಅಯ್ಯೋ ಏನೋ ನಿನ್ನ ಗುರುಗಳು ನನ್ನ ಪ್ರಾಣ ತಿಂತಾರ್ಕಣೋ ಅಂತ ಹೇಳವ. ಸೊ ಆ ಥರ ಒಂದೊಂದು ಸತಿ ಏನಾಗುತ್ತೆ ಅಂದರೆ ಏನೋ ಒಂದು ಟೈಮಿಂಗಲ್ಲಿ ಯಾವುದೋ ಒಂದು ಡಿಫ್ರೆನ್ಸ್ ಒಪಿನಿಯನ್ ಯಾರಿಂದ ಬಂದಿರುತ್ತೆ ಏನಾಗಿರುತ್ತೆ ಅಂತ ಗೊತ್ತಿಲ್ಲ. ಅದು ಚಿತ್ರದ ಇದಕ್ಕೇನೋ ಒಂದು ರೀತಿ ಕುಂಠಿತವಾಗುತ್ತೆ ಅದು. ಸೊ ಆ ಥರ ಅದು ಟ್ಯೂನಿಂಗ್ ಆಗಲಿಲ್ಲ ಅವ್ರಿಗೆ. ಈ ಥರ ಕೆಲವು ಟ್ಯೂನಿಂಗ್ ಆಗದೇ ಇದ್ದವರು ಭಾಳ ಅಲ್ಲಲ್ಲಿ ಇರುತ್ತೆ. ಅದೇ ಥರ ನನ್ನ ಜೀವನದಲ್ಲೂ ಕೂಡ ಒಂದು ಟ್ಯೂನಿಂಗ್ ಆಗಲಿಲ್ಲ. ನನಗಲ್ಲ, ವಿಷ್ಣು ಆ್ಯಂಡ್ ಮಂಜುಳಾ ನನ್ನ ಗುರು ಶಿಷ್ಯರಲ್ಲಿ ಒಬ್ಬರ ಜೊತೆ ಒಬ್ಬರು ಮಾತಾಡ್ತಾನೆ ಇರಲಿಲ್ಲ. ನನಗೆ ಬೇಕಾದ್ದು ಮಂಜುಳಂಗೆ ಹೇಳಬೇಕು, ಆಮೇಲೆ ವಿಷ್ಣುಗೂ ಏನು ಬೇಕೋ ಹೇಳಬೇಕು. ಅವರಿಬ್ಬರು ಎದುರುಗಡೆ ಬಂದಾಗ ಒಂದೇನು ಅಂದರೆ ಅವರಿಬ್ಬರು ವಿಷ್ಣುನೋ ಇವನ್ನ ಪ್ರೀತಿ ಮಾಡ್ತಾಯಿದ್ರು ಕೂಡ ಅವಳು ಮಾಡ್ತಾ ಇರೋಲ್ಲ. ಅವಳಿಗೆಲ್ಲ ಮರ್ತೋಗಿರುತ್ತೆ, ಎಲ್ಲ ಆಗೋಗಿರುತ್ತೆ. ಆ ಥರ ದೊಡ್ಡ ಕತೆ ಅದು ಬಿಟ್ಬಿಡಿ. ಸೊ ಮಾತಾಡ್ತಾನೇ ಇರಲಿಲ್ಲ ಇವರು. ಸೊ ಇವರಿಬ್ಬರನ್ನ ಇಟ್ಟುಕೊಂಡು ಕೊನೆಯ ಗಳಿಗೆವರೆಗೂ ನಾನು ಮಾಡಬೇಕು. ಇಬ್ಬರು ಬಂದಾಗ ಅವನಿಗೆ ಸವಾಗಿ ಹೇಳಬೇಕು, ಇವ್ರಿಗೆ ಇದು ಹೇಳಬೇಕು, ನೀನು ಇದು ಸರಿ ಮಾಡಿಲ್ಲ ಅದು ಸರಿ ಮಾಡಿಲ್ಲ ಅಂತ ಅವರಿಬ್ಬರಿಗೆ ಹೇಳಬೇಕು. ಈ ಭಾವನೆ ಸರಿ ಇಲ್ಲ ಆ ಭಾವನೆ ಸರಿ ಇಲ್ಲ ಅಂತ ಹೇಳಿ ಇದನ್ನು ಮಾಡಿಸ್ಬೇಕು. ಅದಕ್ಕೆ ಚೆನ್ನಾಗಾಯ್ತು. ಇಬ್ಬರು ನೋಡ್ತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ, ಏನು ಎಕ್ಸ್ಪ್ರೆಷನ್ ಕೊಟ್ಟು ಮ್ಯಾಚ್ ಆಗೋದು. ಸೊ ಆ ಥರ ಅಲ್ಲೂ ಕೂಡ ಒಂದು ನನ್ನ ಜೀವನದಲ್ಲಿ ಇದು ನಡೀತು. ಬಟ್ ಇವೆಲ್ಲ ಸರಿ ಇರೋಲ್ಲ. ಯಾಕೆಂದರೆ ಎಷ್ಟು ದಿವಸ ನಾವು ಬದುಕಿರ್ತೀವಿ, ಎಷ್ಟು ದಿವಸ ಆ ಸೆಟ್ಗಳಲ್ಲಿ ಕೆಲಸ ಮಾಡ್ತಾಯಿರ್ತೀವಿ, ಈ ಯೂನಿಟಲ್ಲಿ ಎಷ್ಟು ದಿವಸ ನಾವು ಒಟ್ಟಿಗಿರ್ತೀವಿ, ಈ ನಾಯಕ ಆಗಲಿ ಇದಾಗಲಿ ನಿರ್ದೇಶಕ ಆಗಲಿ ನಟನಾಗಲಿ ಎಷ್ಟು ದಿವಸ ಒಟ್ಟಿಗಿರ್ತೀವಿ. ಇರಬೇಕು ನಗುತ್ತಾ ನಲಿ ಅಂತ ಇದ್ದರೆ ಅದು ಚೆನ್ನಾಗಿರುತ್ತೆ. ಈ ಥರದಲ್ಲಿ ಕೆಲವು ಇವೆಲ್ಲ ಒಂದು ಜೀವನದಲ್ಲಿ ಈ ಸಿನಿಮಾ ರಂಗದಲ್ಲಿ